ಆ ದೇವ್ರೆ ಹಿಂಗೆಲ್ಲ ಹಣೆ ಬರ ಬರೀತಾನಲ್ವಾ ಮಾವ. ಒಂದು ಹೊಸ ಸಂಬಂಧ ಹುಡ್ಕೊಳ್ಳೋದು ಒಂಥರ ಆಕಸ್ಮಿಕನೇ. ಮದುವೆಯಿಂದ ಹುಡ್ಕೊಳ್ಳೋ ಆ ಸಂಬಂಧಗಳು ಮನೆಗಳನ್ನ ಒಂದು ಮಾಡುತ್ತೆ. ಹಂಗೆ ಇನ್ನೊಂದು ಸಂಬಂಧನೂ ಇರೋ ಸಂಬಂಧಗಳನ್ನು ಗಟ್ಟಿ ಮಾಡ್ತೈತಂತೆ. ಅದ್ಯಾವ್ದವ? ಹೊಟ್ಟೆಯಿಂದ ಬರೋ ಸಂಬಂಧ. ಅರ್ಥ ಆಗ್ಲಿಲ್ವಲ್ಲ? ನಮ್ಮ ಅತ್ತೆ ಹೊಟ್ಟೆಲಿ ಹುಟ್ಟು ಬರೋ ಪಾಪು ಸಂಬಂಧ. ನೋಡ್ ಮಾವ ಹೆಂಗೆ ರೇಗಿಸಿದಾರೆ ಅಂತ. ನಂಗೆ ನಾಚಿಕೆ ಆಗತ್ತೆ. ಯಾಕ್ರವ ರೇಗಿಸ್ತೀರಾ? ರೇಗಿಸ್ಬೇಡ್ರಿ. ಯಾಕಂದ್ರೆ ಅವಳನ್ನ ರೇಗಿಸಿದ್ರೆ ಅವಳ ಜೊತೆಗೆ ನಂಗೂ ನಾಚಿಕೆ ಬರ್ತದೆ. ಅಣ್ಣ, ನಾವೇನ್ ಸುಮ್ಕೆ ರೇಗ್ಸಕ್ ಹೇಳಿಲ್ಲ. ನಿಜವಾಗ್ಲೂ ಈ ಮನೆಗೊಂದು ಪಾಪು ಬೇಕೇ ಬೇಕು. ಏನಂತೀರಾ? ಹೌದು ಹೌದು, ಬೇಕೇ ಬೇಕು. ಅಲ್ಲ ಅದಕ್ಕೆ ನಮ್ಮ ರಶ್ಮಿಗಂತೂ ಮದುವೆ ಆಯ್ತು. ನಾಳೆ ನಮ್ಮ ರಾಣಿನೂ ಮದುವೆಗೆ ಹೋಗ್ತಾಳೆ. ಈ ಮನೇಲಿ ಇಬ್ಬಿಬ್ರು ಕಮ್ಮಿ ಆದ್ರೆ ನಮಗೆ ಬೇಜಾರಾಗಲ್ವಾ? ಅದಕ್ಕೆ ನನ್ ಮದ್ವೆ ಆಗಿ ಹೋಗೋದ್ರ ಒಳಿಕೆ ನೀವು ಸಿಹಿ ಸುದ್ದಿ ಕೊಡ್ಲೇಬೇಕು. ಹಾ, ಅದು ಒಂದಲ್ಲ 2 ಅವಳಿ ಜವಳಿ. ಅಯ್ಯೋ ಮಾಕಳವ, ಮದ್ವೆ ಆಗ್ಲಿ ಸುಮ್ಕಿರ್ರವ. ಏನೇ ಇದ್ರು ನಿಮ್ಮ ಅದ್ಗೆ ತಾವ ಮಾತಾಡ್ಕೊಳ್ಳಿ. ನನ್ನ ಮುಟ್ಬಿಡಿ, ನಾವೈತೀನಿ. ನೋಡಿ ಅದಕ್ಕೆ ನೀವೇ ಹೈಕಮಾಂಡು. ನೀವೇನಾರು ಹೂ ಅಂದ್ರೆ ಅವಳಿ ಜವಳಿ ಪಕ್ಕ. ಮದ್ವೆ ಕೆಲಸ ಎಲ್ಲ ತುಂಬಾ ಬಾಕಿ ಇದೆ, ನಾನು ಹೋಗ್ತೀನಪ್ಪ. ಅತ್ತೆ ನೀನ್ ಮಗುನ ಕೊಡ್ಲೇಬೇಕು. ನಾವ್ ಅತ್ತೆ ಅನ್ಸ್ಕೊಳ್ಳೋದು ಯಾವಾಗ? ನಾನ್ ಮದ್ವೆ ಆಗಿ ಹೋಗೋದ್ರೊಳಗೆ ಅಳಿಯನು ಸೊಸೆನು ಕೊಡ್ಲೇಬೇಕು. ರಾಜ ಕಳ್ಳ. ಎಮ್ಮೆ, ಈ ಫೋಟೋದಲ್ಲಿ ಒಂದು ಕಮ್ಮಿ ಏನ್ ಹೇಳ? ಏನೋ ನನ್ನನ್ನು ನೋಡು ಯೋಗ ಬರುತ್ತದೆ ಅನ್ನೋದೊಂದಿಲ್ಲ. ಬೇಕಾದನ್ನ ನಿನ್ ಫೋಟೋಗೆ ಹಾಕೋ. ಇರ್ಲಿ ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಎಲ್ಲ ಮಾಡೋಣ, ನೋಡ್ಕೊಳ್ಳೋಣ. ಅದ್ರ ಕಡೆ ಮುಟ್ಟೆ ಪಾಪ ನಮ್ಮಪ್ಪ ಎಲ್ಲೆಲ್ಲಿ ಜಿಮ್ ಐಟಮ್ಸ್ ಕಮ್ಮಿ ರೇಟಿಗೆ ಸಿಗುತ್ತೋ ಅಂತ ಊರು ತಿರುಗಿ ಅಲ್ಲಿಂದ ತಗೊಬಂದು ಜಿಮ್ಗೆ ಹಾಕ್ಸ್ತಾವನೆ. ಅದಕ್ಕೋಸ್ಕರನಾದ್ರೂ ನಾವು ಕಷ್ಟಪಟ್ಟು ದುಡಿಬೇಕು ಕಣೆ. ಹ್ಞೂ ಕಣ್ಣೋಡು ಬಾಕು. ಜಿಮ್ ಒಂದು ಓಪನ್ ಆಗ್ಬಿಡ್ಲಿ. ನಾನು ಅಣ್ಣ ಅತ್ತಿಗೆ ಹತ್ರ ಹೋಗಿ ಚೆನ್ನಾಗಿ ಎಲ್ಲ ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಕಲ್ತ್ಕೊಂಬಂದ್ಬಿಟ್ಟು ಸರಿಯಾಗಿ ದುಡ್ಡು ಮಾಡೋಣ. ಆಮೇಲೆ ಆ ದುಡ್ಡಲ್ಲಿ ಪಾರ್ಟಿ ಮಾಡ್ಬೋದು. ಪಾರ್ಟಿಯೋ? ಏನ್ ತಾವು ಬೆಂಗಳೂರು ಕೋರ್ಮಂಗ್ಲ ಹುಡುಗಿರ ಥರ ಪಾರ್ಟಿ ಗಿರ್ಟಿ ಎಲ್ಲ ಅಂತಿದ್ದೀರಾ? ಮಾರಿಗುಡಿಲಿ ಮುದ್ದೆ ತಿನ್ನೋ ಲೇಡಿಗೆ ಪಾರ್ಟಿ? ಲೋ ಡುಬಾಕೋ, ಪಾರ್ಟಿ ಅಂದ್ರೆ ಅದೆಲ್ಲ ಕಣೋ. ನಮ್ಮ ತೋಟಕ್ಕೆ ಹೋಗಿ ಬೆಳ್ದಿಂಗ್ಲಲ್ಲಿ ಅಲ್ಲೇ ಎಲ್ಲರೂ ಸೇರಿ ಅಡ್ಗೆ ಮಾಡಿ ಊಟ ಮಾಡ್ಕೊಂಡು ಬರೋದು ಪಾರ್ಟಿ. ಮತ್ತೆ ಪಾತ್ರೆ ನೀನಿದ್ಯಲ್ಲ ತೊಳಿಯಕ್ಕೆ. ಬಾರಿ ಇದೆಯಾ ಕಣೆ, ಬಾರಿ ಇದೆಯಾ. ನಾನು ಕೇಳಿದ್ದು ತಿನ್ನಕ್ಕೆ ತಟ್ಟೆ ಅಂತ. ನೀನ್ ತೋಳಿಸ್ತೀಯ ಕಣೆ, ಚೆನ್ನಾಗೆ ತೋಳಿಸ್ತೀಯ. ಒಂಚೂರು ಬಿಟ್ರೆ ತಲೆ ಮೇಲೆ ಹತ್ ಕೂತ್ಕತೀಯ. ತ್ವಾಟದಲ್ಲಿ ಬೆಳೆದಿಂಗ್ಳು ಪಾರ್ಟಿ ಮಾಡೋದು ಚೆನ್ನಾಗಿರುತ್ತೆ ಕಣೆ ಮುಟ್ಟೆ. ನಾನ್ ವೆಜ್ ಮಾಡ್ಸೋಣ? ಹ್ಞೂ ಮಾಡ್ಸೋಣ. ನಮ್ಮ ಅಪ್ಪಂಗೆ ಹೇಳ್ತೀನಿ, ಬನ್ನೂರಿಂದ ಕುರಿ ತರ್ಸಕ್ಕೆ ಸಕ್ಕದ ಕತ್ತರಿಸಿ ಚೆನ್ನಾಗಿ ಊಟ ಮಾಡೋಣ. ರಾಣಿ ಗೀ ರೈಸ್ ತರ ಒಂದ್ ರೈಸ್ ಮಾಡ್ತಾಳೆ, ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ? ನಮ್ಮ ಅವ್ವನು ಅಷ್ಟೇ, ಚಾಪ್ನ ಸಕ್ಕದಾಗಿ ಮಾಡ್ತಾಳೆ. ಬಾಯಿಗಿಟ್ರೆ ಕರಗೋಯ್ತದೆ. ಸೀನಾ, ಜಿಮ್ ಒಂದು ಓಪನ್ ಆಗ್ಲಿ ತಾಳೋ. ಆಮೇಲೆ ನಾವು ಈ ಫೋಟೋದಲ್ಲಿ ಇರಂಗೆ ಚೆನ್ನಾಗಿ ದುಡ್ಡು ಮಾಡಿ ಜಿಂಗಲಲ್ಲ ಅಂತ ಅನ್ಬೋದು. ಓ ಕಡೆ ಮುಟ್ಟೆ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನೀನ್ ಜಿಮ್ ಓಪನ್ ಆಗಕ್ ಕಾಯ್ತಾ ಇದ್ಯಾ? ಯಾಕೆ? ಅಲ್ಲಿ ಚೆನ್ನಾಗಿರೋ ಹುಡುಗಿರು ಬರ್ತಾರೆ, ಅವ್ರ ಜೊತೆ ನುಲ್ದಾಡ್ಕೊಂಡು ಕ್ಯಾಚ್ ಹಾಕೊಳ್ಳೋಣ ಅಂತನಾ? ನಾನೇನಂತವನಲ್ಲ. ಲೋ, ನೀನೆಂತ ಕಿತ್ತೋ ದರ್ಬೇಸಿ ಬಿಕ್ನಾಸಿ ಕತ್ತೆ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ ಅಂತ ನನಗೆ ಗೊತ್ತು ಕಣೋ. ಅಷ್ಟಲ್ದೆ ನೀನ್ ಪಿಂಕಿ ಜೊತೆ ಕೈ ಹಾಕಿ ಹಿಂಗ್ ಫೋಟೋ ತೆಗ್ಸ್ಕೊಂಡ್ಬಿಟ್ಯಾ? ಜಿಮ್ಮಿಗೆ ಹುಡುಗಿರೆಲ್ಲ ಬರ್ತಾರೆ, ಅವ್ರ ಹತ್ರ ಫೀಸ್ ಹೆಂಗ್ ಇಸ್ಕೊಳ್ಳೋದು ಅಂತ ನೋಡ್ಬೇಕು, ಫೋಟೋ ಹೆಂಗ್ ಇಸ್ಕೊಳ್ಳೋದು ಅಂತಲ್ಲ. ಆ ಫೋಟೋನ ಅವತ್ತೆ ಸುಟ್ಟಾಕ್ತೆ ತಾನೆ, ಮತ್ ಬಿಡು. ಅದನ್ನ ಬಿಟ್ಟಾಕಿದೀನಿ ಕಣೋ. ಆದ್ರೆ ಜಿಮ್ಗೆ ಹುಡುಗಿರೆಲ್ಲ ಬರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಡಂಬಲ್ಸ್ ಹಿಂಗ್ ಎತ್ಕೊಳ್ಳಿ,
ಹಿಂಗ್ ಬಗ್ಗಿ ಹಿಂಗ್ ನಿಂತ್ಕೊಳ್ಳಿ ಅಂತೆಲ್ಲ ಮೈಕೈ ಎಲ್ಲ ಮುಟ್ಸ್ಕೊಂಡು ಒಳ್ಳೆ ನುಲ್ದಾಡ್ಕೊಂಡು ಜೋಲ್ ಸುರ್ಸ್ಕೊಂಡಿದ್ಯೋ ಗುದ್ಲಿ ತಗೊಂಬಂದ್ ತಲೆ ಹೊಡೆದಾಕ್ಬಿಡ್ತೀನಿ. ನಾನೇನಂತವನಲ್ಲ, ನಾನು ಯಾವತ್ತೂ ಹಂಗೆಲ್ಲ ಮಾಡೇ ಇಲ್ಲ. ನೀನು ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು ಕಣೋ. ನೀನು ಒಳ್ಳೆ ಹುಡುಗಿರ ಹತ್ರಲ್ಲ ಹಂಗೆ ಆಡಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನೀನೇನು ಚಂಗ್ಲಲ್ಲ, ನೀನು ಹುಡುಗಿರ ಹತ್ರಲ್ಲ ಹಂಗೆ ಜೋಲ್ ಸುರ್ಸ್ಕೊಂಡು ಹೋಗಲ್ಲ ಅಂತ ನಂಗೆ ಗೊತ್ತು. ಯಾಕೆ ಹೇಳು, ನಿನಗೆ ಊರು ತುಂಬ ಫ್ರೆಂಡ್ಸ್ ಇದ್ದಾರಲ್ಲ, ಎಲ್ಲರೂ ಕಿತ್ತೋದವ್ರೆ. ಆದ್ರೂ ಸೀನಾ ಒಂದಿನನೂ ನೀನು ಸೀನಾ ಹಿಂಗೆ ಹಂಗೆ ಮಾಡ್ದ ಅಂತ ಯಾವತ್ತೂ ಕಂಪ್ಲೇಂಟ್ ತಂದಿಲ್ಲ ಕಣೋ. ಯಾಕೆ ಹೇಳು, ನೀನು ಮಾದಪ್ಪಣ್ಣನ ಮಗ ಅಲ್ವಾ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲೇ ಇರುತ್ತೆ, ಅದು ನಂಗೆ ಗೊತ್ತು. ನೀನು ಒಳ್ಳೆ ಹುಡುಗನೇ ಕಣೋ, ತೆಪ್ರು ಮುಂಡೆದೆ. ಮಾವ, ನಿನ್ನ ತಂಗೀರ್ ಹೇಳಿದ್ದಕ್ಕೆ ನಿನ್ನ ಅಭಿಪ್ರಾಯ ಏನು? ಪ್ರಾಯ ಅಂದ್ರೇನೆ ಭಯ ಐತೈತೆ ಪಾರು, ಅಂತದ್ರಾಗೆ ಅಭಿಪ್ರಾಯ ಅಂತಿಲ್ಲಪ್ಪ. ಅಂದರೆ ನಿನ್ನ ಒಪಿನಿಯನ್ ಏನು ಅಂತ? ಅದೆಲ್ಲ ನಂಗೆ ಗೊತ್ತಾಗಿಲ್ಲಪ್ಪ. ಸಣ್ಣ ಮಗು ಇತ್ತು, ಬಾಯಲ್ಲಿ ಬೇರೆ ಇಟ್ರೆ ಕಚ್ಚೋದಕ್ಕೂ ಬರಲ್ಲ. ಪಾರೋ, ಬೆಳ್ಳಿಡೋದು ಇಡ್ತೀಯ, ಸುಮ್ಕೆ ಹಾಕಿಟ್ಟಿಯ, ಅದಕ್ಕೋಸಿ ಇಡ್ಲಿ ಪುಡಿನೂ ಉಪ್ಪು ಹಾಕೊಂಡು ಹಾಕ್ಬಿಡು, ಅಲ್ಲೂ ಜುಡುವು. ಹೋಗ್ ಮಾವ, ನಂಗೆ ಮೊದಲೇ ನಾಚಿಕೆ ಜಾಸ್ತಿ ಇದೆ. ನೀನು ಒಳ್ಳೆ ತಮಾಷೆ ಮಾಡಿಕೊಂಡು ಆಗಳ ನಿಂಗೆ ನಾಚಿಕೆನ ಪಾರು? ಓ, ಜಟನಾಗೆ ಗಂಗೆನೇ ಓದ್ಕೊಂಡಿರೋ ಪರಮೇಶ್ವರ ಬಂದು ನನ್ನ ತಮ್ಮ ನೀರೇ ಇಲ್ಲ ಅಂತಂಗಾಯ್ತು. ಅಂದರೆ ನನ್ನ ನಾಚಿಕೆ ತಲೆ ಮೇಲಿದೆ ಅಂತಿದ್ಯಾ? ನಿನ್ ಕಣ್ಣಲ್ಲೇ ಕಾಣಿಸ್ತೈತೆ ಪಾರು. ಮತ್ತೆ ಹೇಳು. ಪಾರು, ಇಲ್ಬಾ, ನಾನೊಂದು ವಿಷಯ ಹೇಳ್ತೀನಿ, ನನ್ನ ನೀನು ತಿಳ್ಕೋಬಾರ್ದು. ಮಾವ, ನಾನು ನೀನಾದ್ಮೇಲೆ, ನೀನು ನಾನಾದ್ಮೇಲೆ ತಪ್ಪು ಒಪ್ಪು ಅಂತೆಲ್ಲ ಏನೂ ಇಲ್ಲ. ನಿನ್ನ ಮಾತೇ ನನ್ನ ಮಾತು. ಹೇಳು. ನನ್ನ ತಂಗಿನ ಬೆಳೆಸೋದಕ್ಕೆ ಬರೀ ಬೆವರಲ್ಲ ಬಾರು, ರಕ್ತಾನೆ ಹಾರಿಸ್ಬಿಟ್ಟಿವ್ನಿ. ಕಂಡೈಗ್ಲಾಗಿದ್ರೆ ಒಂದು ಅಂಗೈ ಕೊಟ್ಟಿದ್ರು ಸಾಕಿತ್ತು, ಹೆಂಗೋ ಓಡಾಡ್ಕೊಂಡು ಬದುಕ್ಬಿಡ್ತಿತ್ತು. ಆದರೆ ಹೆಣ್ಮಕ್ಳು ಹಂಗಲ್ಲ. ಆಗಿನ ಕಾಲದಲ್ಲಿ ಕಷ್ಟ ಏಟಿತ್ತು ಅಂದ್ರೆ ಪಾರು, ನಮ್ಮ ತಂಗಿರ್ ಹರಿದಿರೋ ಬಟ್ಟೆಗೆ ತ್ಯಾಪೆ ಹಾಕಿ 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 ಅವ್ರ ಮೈಯಲ್ಲಿ ಚೋರು ಮೈ ಕಾಣ್ದಂಗೆ ಮುಚ್ಚಬೇಕಿತ್ತು. ನಾನು ಉಪವಾಸ ಇದ್ದು ಅವ್ರಿಗೆ ಒಟ್ಟು ತುಂಬ ಊಟ ಕೊಡ್ತಿದ್ದೆ. ನನ್ನ ಕೈನಾಗ ಏಟ್ ಸಾಧ್ಯನೋ ಆಟ ಓದ್ಸಿವ್ನಿ. ನನ್ನ ಜೀವನದಾಗೆ ನನ್ಗಿರೋದು ಒಂದೇ ಒಂದು ಆಸೆ ಪಾರು, ನನ್ನ ತಂಗಿರಲ್ಲ ಎಲ್ಲರೂ ಒಳ್ಳೆ ಕಡೆ ಮದುವೆ ಆಗ್ಬೇಕು. ನಮ್ಮನ್ನ ಆಡ್ಕೊಂಡು ನಕ್ಕಿದ್ರಲ್ಲ ಆ ಊರವ್ರ ಮುಂದೆ ನನ್ನ ಮೀಸೆ ತಿರುಗಬೇಕು ಪಾರು. ನನ್ನ ತಂಗಿರು ಅವ್ರ ಗಂಡನರ ಮನೇಲಿ ನೆಮ್ಮದಿಯಾಗಿ ಬಾಳ್ಬೇಕು. ನಮ್ಮ ಕೂಸು ದೊಡ್ಡ ಆಫೀಸರ್ ಆಗಬೇಕು. ಆಟೇ ನನ್ನ ಕನಸು, ಆಟೇ ನನ್ನ ಕನಸು. ಇವ್ನು ಎತ್ಕೊಂಡು ಕತ್ತಲು ಹೋಯ್ತದೆ. ನಿಧಾನ ಲೇ 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 ಸೋಮ, ಅದಕ್ಕೆ ಹೇಳೋದು
ಅವನು ಯಾವನ ಹೋರ್ ನಾರದೆ ಹೊತ್ತಂತೆ, ಅವನ ಹೆಂಡತಿ ಹೇರ್ ನಾರದೆ ಹೆತ್ಲಂತೆ. ದಾರಿ ಕಾಲ್ಗೆ, ಜವಾಬ್ದಾರಿ ಹೆಗಲ್ಗೆ. ಅಪ್ಪಿ ತಪ್ಪಿ ತಪ್ಪಾದ್ರೆ ದಾರಿಲಿ ಹೋಗೋರಿಗೆ ಜವಾಬ್ ಕೊಡ್ಬೇಕಾಗಿರೋದು ನಾವು. ಅಯ್ಯೋ ಭಾಷಣ ಹೊಡೆದಿದ್ದು ಸಾಕು ಬಿಡ್ರಿ. ಅಂತೂ ಇವತ್ತು ನಾವು ಅನ್ಕೊಂಡಿದ್ದೆಲ್ಲ ಆಯ್ತು. ಆದರೆ ಇನ್ನೊಂದು ಕೆಲಸ ಬಾಕಿ. ಏನಮ್ಮಿ ಅದು? ಹುಡುಗ ಹುಡುಗಿ ಹೋಗಿ ಮಾತಾಡ್ಲಿ ಅಂತ ಹೇಳಿದಾಗ ನಾನು ನಿನ್ನ ನೋಡಿ ಕಣ್ಣು ಮಿಟ್ಟಿದ್ದೆ. ಅವ್ರನ್ನ ತಡಿ ಅಂತ ತಡ್ದ್ಯಾ ನೀನು? ಏನು ಈ ಪೆದ್ ನನ್ನ ಮಗನೂ ಹುಡುಗಿತಾವ ಮಾತಾಡ್ದ. ಅಯ್ಯೋ ಇವನ್ಗಿರೋ ಅದೃಷ್ಟನೂ ನನಗಿಲ್ವಲ್ಲ. ನಾನು ಬಂದಿದ್ರೆ ಪಾರ್ವತಿ ತಾವನು ಮಾತಾಡ್ತಿದ್ನ. ಆಗ ಬಂದಿರೋ ಗಂಡ ಮೆಟ್ನಾಗಿಕ್ಕಕ್ಕೆ. ಲೇ, ಇಲ್ಲಿ ನಾವೇನ್ ಮಾತಾಡ್ತಾ ಇದೀವಿ, ನೀನೇನ್ ಮಾತಾಡ್ತಾ ಇದೀಯಾ? కొంచెం ಮುಚ್ಕೊಂಡಿರ್ಲ. ತಮ್ಮನ ಥರ ನಡ್ಕ. ಕರೆದ ತಕ್ಷಣ ಹೊಂಟೋಗ್ಬಿಡ್ತೀಯಾ? ಅಷ್ಟು ಚರ್ಬಿ ಇಲ್ಲ ನಿನಗೆ. ಹುಡುಗಿ ಜೊತೆಗಲ್ವಾ ನುಲ್ಕೊಂಡು ಹೋಗ್ಬಿಟ್ಟ ದೊರೆ. ತಪ್ಪಾಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ. ಮಗನೇ, ನಾನೇ ಪಾರ್ವತಿ ತಾವ ಮಾತಾಡಿಲ್ಲ, ನೀನೋಗ್ಬಿಟ್ಟ. ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ. ಹೊಡಿಬೇಡಿ ನಮ್ಮ ಚಿಕ್ಕಪ್ಪಂಗೆ. ಅವರು ಒಳ್ಳೆಯವರು, ನೀವು ಕೆಟ್ಟವರು. ನೀವು ಹೇಳ್ದಂಗೆಲ್ಲ ಮಾಡ್ತಿರ್ತಾನೆ, ಮತ್ತ್ಯಾಕೆ ಹೊಡಿತಿದ್ದೀರಾ? ಚಿಕ್ಕಪ್ಪ ನೋವಾಯ್ತಾ? ಸಾರಿ. ನೋಡ್ದಿಲ್ಲ ಈ ಮಗ ನಿನ್ನ ಎಷ್ಟು ಪ್ರೀತಿ ಮಾಡ್ತದೆ ಅಂತ. ನಿಮ್ಮನ್ನ ಪ್ರೀತಿ ಮಾಡೋಂಥ ಕೆಲಸ ನೀವೇನಾದ್ರೂ ಮಾಡಿದಿರಿ ಅಲ್ಲ? ಮಾಡಿದ್ದೀರಾ? ಮುಂದೆ ನಾವೇನು ಹೇಳ್ತೀವೋ ಅದೇ ನಡೆಯುತ್ತೆ. ನಾವು ಹೇಳಿದ ದಿನನೇ ಮದುವೆ ಫಿಕ್ಸು. ನೀವು ಅಷ್ಟೇ ಅಂತೀರ. ಅಲ್ಲಿ ಅಜ್ಜಿ ಬಂದವಳೆ, ಆಗ್ಲೇ ನನ್ನ ಅಟ್ಟ ಆಡ್ಸ್ಕೊಂಡು ಹೊಡ್ದವಳೆ. ಈಗ ನಿಮ್ಮನ್ನ ನೋಡಿ ಎದೆ ಮೇಲೆ ಕಾಲು ಇಟ್ಟಿದ್ರು ಇಕ್ಕುತ್ತಾಳೆ. ಏನ್ಲ ಇದೆಲ್ಲ ಗೊತ್ತಾಯ್ತು ಅಂದ್ರೆ ಇವ್ರು ಹೇಳ್ದಂಗೆ ಎದೆ ಮೇಲೆ ಕಾಲಿಕ್ಕಿದ್ರು ಇಕ್ಕಿಬಿಡ್ತಾಳಮ್ಮೆ. ಅದನ್ನ ನಾನು ನೋಡ್ಕೊಳ್ತೀನಿ. ಏನು ಮುಖ ನೋಡ್ತಾ ಇದೆಯಾ? ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ. ಈಗ ಏನು ಮಾಡವ? ಲೈ ಛತ್ರಿ, ಅಪ್ಪ ಎಲ್ಲ ನೋಡ್ಕೊತೀನಿ ಅಂತ ಹೇಳೋರಲ್ಲ. ಅಪ್ಪವರು ಅವ್ರ ಕೆಲಸ ಮಾಡಿರ್ತಾರೆ. ನೀವು ನನ್ನ ಕೆಲಸನ ನಾನು ಮಾಡ್ಬಿಡವ ಅಂತ ಬೇರೆ ಏನೋ ಯೋಚನೆ ಮಾಡ್ಕೊಂಡು ಮಾಡಿರ್ತೀರ. ಅದನ್ನು ಹೇಳಿ. ಲೈ ಛತ್ರಿ, ದೊಡ್ಡ ಪಟ್ಟಿಂಗಕ್ಕಲ್ಲ ನೀನು. ಒಂದ್ಸಲ ಅನ್ಕೊಂಡಿರೋದನ್ನ ಹಂಗೆ ಹೇಳ್ಬಿಡ್ತೀಯಲ್ಲ ನನ್ನ ಮಗನಲ್ಲಿ. ಎಷ್ಟೇ ಆದರೂ ಚಿಕ್ಕದಣಿ, ಈ ಮನೆ ಒಪ್ತಿದ್ದಾನಲ್ವಾ, ಈ ಮನೆ ಬುದ್ಧಿ ಬರ್ಬೇಕು ತಾನೆ. ಛತ್ರಿ, ಪ್ರತಿ ಸಲ ನನ್ನ ಮಗ ಗೋಡಂಬಿನ ಸಾಯ್ಸಕ್ಕೆ ಹೋಯ್ತಾನೆ ಇದ್ದೀನಿ, ಆದರೆ ನನ್ನ ಕೈಲಿ ಆಯ್ತಾನೆ ಇಲ್ಲ ಕಲ. ಅದಕ್ಕೆಯ ಈ ಸತಿ ನಾನು ಅವನ್ನ ಸಾಯಿಸಕ್ಕಿಲ್ಲ. ಯಾಕೆ ಹೇಳು? ಯಾವನನ್ನ ನೋಡ್ಬಿಟ್ರೆ ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ಅದೇನೋ ಅಂತಾರಲ್ಲ, ವ್ಯರ್ಥ ಆಗೋಯ್ತದೆ. ಅದಕ್ಕೆಯ ಈ ಸಲ ನನ್ನ ಪರವಾಗಿ ಬೇರೆಯವರು ಅವನ್ನ ಸಾಯಿಸ್ತಾರೆ ಕಲ. ಬೇರೆ ಅವರ ಹುಲಿ ಅಂತ ಹುಲಿ ನಿಮ್ಮ ಕೈನಾಗಿ ಆಗಲಿಲ್ಲ ಅಂದಮೇಕೆ ಬೇರೆ ಯಾವನ ಕೈಲಾಯ್ತದೆ? ಛತ್ರಿ, ಯಾವನು ಅಲ್ಲ ಕಲ, ಯಾವಳು ನನ್ನ ರತ್ನಿ ಕಲ. ಗೋಡಂಬಿ ಅಂದರೆ ಆ ಮನೆಯವರೆಲ್ಲ ಜೀವ ಬಿಡ್ತಾರೆ ಅಂತಾದ್ರಾಗೆ ರತ್ನ ಕೈನಾಗೆ ಗೋಡಂಬಿನ ಹೆಂಗೆ ಸಾಯಿಸ್ತೀರಾ? ರತ್ನಂಗೆ ನನ್ನ ಯಾಕೆ ಪೂರ್ತಿ ನಂಬಿಕೆ ಬರದೇ ಇರ್ಬೋದು, ಆದರೆ ಮೊದಲಿನಷ್ಟು ಅನುಮಾನ ಅಂತೂ ಇಲ್ಲ ಕಲ. ಮೊದಲಿನ ರತ್ನಿಗೂ ಈಗಿನ ರತ್ನಿಗೂ ಸಾನೆ ಯತ್ವಾಸ ಐತೆ. ಆ ಯತ್ವಾಸ ತಂದವನೇ ನಾನು ಕಲ. ಇವಾಗ ಅವಳನ್ನ ನಂಬಿಸಿ ಆ ಗೋಡಂಬಿ ಜೀವ ತೆಗೆಯೋದು ಹೆಂಗೆ ಅಂತ ಹೊಸ ಪ್ಲ್ಯಾನ್ನ ಮಾಡ್ತಾ ಇದ್ದೀನಿ. ಪಕ್ಕ ಅವಳ ಕೈಲ ನನ್ನ ಮಗನ ಜೀವನ ತೆಗಿತೀನಿ. ನನಗೆ ಇನ್ನೊಂದು ವಿಷಯ ಗೊತ್ತಾ? ನಾನಿನ್ನು ಮದುವೆ ಆದ್ನಲ್ಲ ಪಾರು, ಆಗ ಊರವರೆಲ್ಲ ಏನಂದ್ರು ಗೊತ್ತಾ? ಮಾತಿಗೂ ಶಿವ ನನ್ನ ತಂಗಿರು ಅಂತಿದ್ದ. ಈಗ ನೋಡಿದ್ರೆ ತಂಗಿರ್ಗಿಂತ ಮುಂಚೆ ಇವನೇ ಮದುವೆ ಆಗ್ಬಿಟ್ಟ ಅಂತ ಅರ್ಜೆಂಟ್ ಇವನಿಗೆ ಏನಿತ್ತು ಅಂತ. ಆದ್ರೆ ಪರಿಸ್ಥಿತಿ ಏನಿತ್ತು ಅನ್ನೋದು ನಮಗ್ ಮಾತ್ರ ಗೊತ್ತಿತ್ತು. ಈಗ
ಈಗಲೂ ಜನ ಮಾತಾಡ್ತವ್ರೆ ಅಕ್ಕನಿಗಿಂತ ಮುಂಚೆ ತಂಗಿರ ಮದುವೆ ಆಯ್ತಾರೆ ಅಂತ. ಆದ್ರೆ ನಂಗೆ ಜನ ಏನಂತಾರೆ ಅನ್ನೋದು ಮುಖ್ಯ ಅಲ್ಲ. ನಂಗೆ ನನ್ನ ತಂಗಿರ್ ಮುಖ್ಯ, ನನ್ನ ತಂಗಿರ್ ಜೀವನ ಮುಖ್ಯ, ಅವರು ನೆಮ್ಮದಿಯಾಗಿ ಬಾಳೋದು ಮುಖ್ಯ. ಅದಕ್ಕೆ ಅಲ್ಲಿವರೆಗೂ ಅಲ್ಲಿವರೆಗೂ ಮಕ್ಕಳು ಬೇಡ ಅಂತ ಹೇಳ್ತಿದ್ಯಾ? ನಾನಾಗಲೇ ಹೇಳದ್ನಲ್ಲ ಮಾವ, ನಿನ್ನ ಮಾತೆ ನನ್ನ ಮಾತು ಅಂತ. ಆ್ಯಕ್ಚುಲಿ ನನ್ನ ಮನಸ್ಸಲ್ಲೂ ಇದೇ ಅಭಿಪ್ರಾಯ ಇತ್ತು ಮಾವ. ನಮಗೆ ಮಕ್ಕಳು ಬೇಕಾಗಲ್ಲ ಮಾವ. ನನಗಂತೂ ನನ್ನ ಆದ್ನೀರೇ ನನ್ನ ಮಕ್ಕಳು. ಇನ್ನೂ ಅವ್ರಿಗೆ ಮಕ್ಕಳಾದ್ಮೇಲೆ ಅವ್ರ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ? ನಾವಿಬ್ಬರು ಅವರಿಗೆ ತಂದೆ ತಾಯಿಯಾಗಿ ಜೊತೆ ಹಾಕಿರೋಣ. ನಿನ್ನ ಮಾತಿಗೆ ನನಗೆ ಖಂಡಿತವಾಗ್ಲೂ ಒಪ್ಪಿಗೆ ಇದೆ. ಪಾರು, ಒಂದೊಂದ್ಕಿತ ಬರೀ ಖುಷಿ ಅಲ್ಲ, ನನಗೆ ಹೆಮ್ಮೆ ಆಗುತ್ತೆ. ನಮಗೆ ಮಕ್ಕಳು ಬೇಕಾಗಿಲ್ಲ. ಇದಕ್ಕೆ ನನ್ನ ಒಪ್ಪಿಗೆನೂ ಐತೆ, ನಿನ್ನ ಒಪ್ಪಿಗೆನೂ ಐತೆ. ಇದೇ ಮಾತು. ನಾವೇ ಅವರಿಗೆ ತಂದೆ ತಾಯಿ. ಇದೇ ನನ್ನ ಮಾತು. ಪಾರು, ಅಕಸ್ಮಾತ್ ನಮಗೆ ಮಗು ಬೇಕು ಅನ್ಸಿದ್ರೆ ನನಗೆ ನೀನೇ ಮಗು. ನನಗೆ ನೀನ್ ಮಗು. ಮದುವೆ ಆದಮೇಲೆ 6 ತಿಂಗಳು ಯಾವ ಖಾರ ಪುಡಿನೂ ಮಾಡ್ಸಂಗಿಲ್ಲ ಅಂತ ಕಾವೇರಿ ಹೇಳ್ಬಿಡ್ತಾರೆ. 6 ತಿಂಗಳಿಗಾಗುವಷ್ಟು ಸಾಂಬಾರ್ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಮದುವೆಗೆ ಹೆಂಗಿದ್ರು ಭಟ್ರು ಬರ್ತಾರಲ್ಲ, ಅವ್ರ ಹತ್ರನೇ ಪುಳಿಯೋಗರೆ ಗೋಶ್ ಮಾಡಿಸ್ಕೊಂಡ್ರೆ ಆಯ್ತು. ಇವನೇ ನನಗೆ ಕಾಲ್ ಮಾಡ್ತಿದ್ದಾನೆ. ಹೇಳೋಣ. ಅಣ್ಣ ಅಲ್ಲ ಕಣೆ, ಅಮ್ಮ. ಹೇಳಮ್ಮ, ಹೇಗಿದ್ಯಾ? ನಮ್ದೇನಿರುತ್ತಮ್ಮ, ನೀನು ಹೇಳು. ಹೇಗಿದ್ಯಾ? ಹೆಂಗ್ ನಡೀತಾ ಇದೆ? ಏನಾದರೂ ವಿಶೇಷ ಇದೆಯಾ ಪಾರು? ಇದೆಯಲ್ಲಮ್ಮ, ನಮ್ಮ ರಾಣಿ ಮದುವೆನೇ ವಿಶೇಷ. ನಾನು ಕೇಳಿದ ಅದಲ್ಲ ಪಾರು. ಆದರೆ ನಾನು ಹೇಳಿದ್ದು ಅದೇನೆ. ನಿನ್ನ ಹತ್ರ ಮಾತು ಕೊಡೋಕ್ಕಾಗತ್ತಾ? ಪಾರು, ನಿನ್ನೆ ಹೆಣ್ಣೋಡಕ್ಕೆ ಬಂದಿದ್ರಲ್ಲ, ಅದನ್ನು ಕೇಳೋಣ ಅಂತಲೇ ಫೋನ್ ಮಾಡಿದೆ. ಸರಿಮ್ಮ, ನೀನೇ ಕಣ್ಣನ ಫೋನಿಂದ ಕಾಲ್ ಮಾಡಿದ್ಯಾ? ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ಲ ಪಾರು, ಅವ್ರ ಮನೇಲೇ ಇದ್ರೂ ಇಲ್ಲ ಅಂತಾರೆ. ಕೆಲವೊಂದು ಹೇಳೋಕ್ಕಾಗಲ್ಲ ಅಷ್ಟೆ. ನೀನು ಹೋದ್ಸಲ ಬರ್ದೇ ಹೋಗಿದ್ದಿದ್ರೆ ನಾವು ರಶ್ಮಿ ಮದುವೆನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅಮ್ಮ, ಅಪ್ಪ ಮಗ ಇಬ್ಬರು ಪೇಸ್ಟು ಬ್ರಷು ಅಂತ ನಿನಗೆ ಗೊತ್ತಿಲ್ವಾ? ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಹೋದ್ಸಲ ನಿನ್ನ ಫೋನ್ ಅವನೇ ತಾನೇ ಕಿತ್ತಿಟ್ಕೊಂಡಿದ್ದು. ಒಂದು ನಿಮಿಷ ಇರು ಪಾರು, ಅವನಿಗೆ ಫೋನ್ ಕೊಡ್ತೀನಿ. ಅಯ್ಯಮ್ಮ, ಏನು ಮಾಡ್ತಿದ್ಯಾ ಅಮ್ಮ? ಪಾರು, ನಾನು ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಗಂಡವ್ರು ಬಂದಾಗ ಅಮ್ಮ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ ಅಂತ ಮಾತಾಡಬೇಕು ಅಂದರು. ಅದಕ್ಕೆ ನಾನೇ ಫೋನ್ ಮಾಡಿಕೊಟ್ಟೆ. ಇದರಲ್ಲಿ ನೀನು ಮುಂದೆ ಒಳ್ಳೆಯವನಾಗಬೇಕಂತೇನಿಲ್ಲ. ತಗಮ್ಮ. ಅಮ್ಮ, ಇವನೇನ ನಮ್ಮಣ್ಣ? ಏನಿದು ಚೇಂಜು? ಋತುಗಳೇ ಬದಲಾಗ್ತವೆ, ಇಂದು ಮನುಷ್ಯರು ಬದಲಾಗ್ತಾ ಇರ್ತಾರ. ಹೇಳ್ಪಾರು, ಗಂಡಿನ ಕಡೆಯವ್ರು ಏನಂದ್ರು? ಅಮ್ಮ, ಎಲ್ಲರೂ ಖುಷಿಯಾಗಿ ಒಪ್ಕೊಂಡೋಗಿದ್ದಾರೆ. ಪಾರು, ಮಾಸ್ತಿ ಕೊಪ್ಲು ನಾಗೇಗೌಡ್ರು ಏನಾದರೂ ಹೇಳಿದ್ರಾ? ಮನೂರಿರುವಾಗ ಉಸಿರೇ ಬಿಡ್ಲಿಲ್ಲಮ್ಮ ಅವರು. ಅಷ್ಟೊಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಮನು ಅವರು. ಅಷ್ಟೇ ಸಾಕಲ್ವಮ್ಮ?
ಚಿಕ್ಕಮ್ಮ ಇಲ್ಲಮ್ಮ? ಅವಳು ಯಾಕೋ ತಲೆನೋವು ಅಂತ ಮಲಗಿದಾಳಮ್ಮ. ಈ ಸುದ್ದಿ ಹೇಳ್ತೀನಿ, ತುಂಬಾ ಖುಷಿ ಪಡ್ತಾಳೆ. ಸರಿ ಪಾರು, ಮತ್ತೆ ಫ್ರೀ ಆದಾಗ ಫೋನ್ ಮಾಡ್ತೀನಿ. ಪಾರು ಅಂದಂಗೆ ಗೋಡಂಬಿ ಹುಷಾರಾದ್ನಂತೆ? ಆಲ್ಮೋಸ್ಟ್ ಸರಿ ಹೋಗ್ತಿದ್ದಾರಮ್ಮ, ಇನ್ನೇನು ಮಾತಾಡ್ಬೋದು. ಸರಿ ಪಾರು. ಸರಿಮ್ಮ, ಹುಷಾರು. ಬೇಜಾರು ಮಾಡ್ಕೋಬೇಡಪ್ಪ. ದೈವ ಶಕ್ತಿಯಿಂದ ಹುಷಾರಾಯ್ತಾನ? ಆಗಲಿ ನನ್ನ ಮಗ ಮಾತಾಡೋಷ್ಟರಲ್ಲಿ ಅವನ ಜೀವ ತೆಗಿಬೇಕು. ಈ ವಿಷನ ಭಸ್ಮ ಅಂತ ಹೇಳಿ ರತ್ನಿಗೆ ಕೊಟ್ಟು ಆ ಗೋಡಂಬಿಗೆ ಕೂಡಿಸಿದ್ರೆ ಗೋಡಂಬಿ ಹೊಂಟೈತಾನೆ. ಆಮ್ಯಾಕೆ ಹತ್ತು ಕರೆದು ನಮ್ಮ ಜಮೀನಲ್ಲಿ ಎಲ್ಲಾದರೂ ಮೂಲೆಯಲ್ಲಿ ಜಾಗ ಕೊಟ್ಟರೆ ಯಾವ ನನ್ನ ಮಗನಿಗೂ ಅನುಮಾನ ಬರೋಕ್ಕಿಲ್ಲ.